ಜೂನ್ 26ನೇ ತಾರೀಕು ಶುಭಾಂಶು ಶುಕ್ಲಾ ಬಾಹ್ಯಾಕಾಶಕ್ಕೆ ಹಾರಿದ್ರು. ಈಗ ಮತ್ತೊಂದು ಸಾಧನೆಯನ್ನ ಮಾಡಿದ್ದಾರೆ. ಇಂದು ಸ್ಪೇಸ್ ಸ್ಟೇಷನ್ನಿಂದ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಶುಭಾಂಶು ಶುಕ್ಲಾ ಮತ್ತೊಂದು ಸಾಧನೆಯನ್ನ ಮಾಡಿದ್ದಾರೆ. ಇಂದು ಸ್ಪೇಸ್ ಸ್ಟೇಷನ್ನಿಂದ ಸಂವಾದ ನಡೆಯುತ್ತೆ. ಹ್ಯಾಮ್ ರೇಡಿಯೋ ಮೂಲಕ ಸಂವಾದ ನಡೆಯುತ್ತೆ. UR ಉಪಗ್ರಹ ಕೇಂದ್ರದ ಜೊತೆ ಮಾತನಾಡ್ತಾರೆ. ಬೆಂಗಳೂರಿನ UR ಉಪಗ್ರಹ ಕೇಂದ್ರದಿಂದ ಮಾಹಿತಿ ಲಭ್ಯವಾಗುತ್ತೆ. ಭಾರತೀಯ ಕಾಲಮಾನ ಮಧ್ಯಾಹ್ನ 3:47ಕ್ಕೆ ಚರ್ಚೆ ನಡೆಯುತ್ತೆ. ಜೂನ್ 26ನೇ ತಾರೀಕು ನಿಜಕ್ಕೂ ಭಾರತ ಹೆಮ್ಮೆ ಪಡುವಂತಹ ದಿನ. ಅವತ್ತು ಶುಭಾಂಶು ಶುಕ್ಲಾ ಭೂಮಿಯಿಂದ ಬಾಹ್ಯಾಕಾಶಕ್ಕೆ ಹಾರಿದ್ರು ಕೆಲವೊಂದಷ್ಟು ಸಂಶೋಧನೆಯನ್ನ ನಡೆಸೋದಕ್ಕೆ. ಇವತ್ತು ಕೆಲವೊಂದಷ್ಟು ಪ್ರಶ್ನೆಗಳಿದೆ. ಹೇಗಿದೆ ಅಲ್ಲಿನ ವಾತಾವರಣ, ಹೇಗಿದೆ ನಿಮ್ಮ ಸಂಶೋಧನೆ, ಹೇಗಿದೆ ಅಧ್ಯಯನ, ಹೇಗೆ ನಡೀತಾ ಇದೆ, ಆ ವಿಚಾರವನ್ನ ರವಾನೆ ಮಾಡಬೇಕು, ಆ ವಿಚಾರವನ್ನ ನಾವು ಕೇಳಿಸ್ಕೊಳ್ಬೇಕು ಅಂತ ಕೌತುಕ ಕುತೂಹಲ ಎಲ್ಲವೂ ಕೂಡ ಇದೆ. ಹಾಗಾಗಿ ಶುಭಾಂಶು ಶುಕ್ಲಾ ಇವತ್ತು ಸ್ಪೇಸ್ ಸ್ಟೇಷನ್ನಿಂದ ಸಂವಾದವನ್ನ ನಡೆಸ್ತಾರೆ. UR ಉಪಗ್ರಹ ಕೇಂದ್ರದ ಜೊತೆ ಮಾತನಾಡ್ತಾರೆ. ಬೆಂಗಳೂರಿನ UR ಉಪಗ್ರಹ ಕೇಂದ್ರದಿಂದ ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ 3:47ಕ್ಕೆ ಚರ್ಚೆಗಳು ನಡೆಯುತ್ತೆ. ಕೆಲವೊಂದಷ್ಟು ಮಾಹಿತಿಗಳನ್ನು ರವಾನೆ ಮಾಡ್ಕೊಳ್ತಾರೆ. ಕೆಲವೊಂದಷ್ಟು ಚಿಕಿತ್ಸೆಗಾಗಿ ಅಥವಾ ಗ್ರಾವಿಟಿ ಪವರ್ ಹೇಗಿದೆ, ಅಲ್ಲಿ ಕೆಲವೊಂದಷ್ಟು ಅಂಶಗಳು ಯಾವ ರೀತಿ ರಿಯಾಕ್ಟ್ ಆಗ್ತವೆ ಎಲ್ಲವನ್ನ ಕೂಡ ಸಂಶೋಧನೆ ಮಾಡಿಕೊಂಡು ಭೂಮಿಗೆ ಮರಳಬೇಕು ಅನ್ನುವಂಥ ಹುಮ್ಮಸ್ಸಿನೊಂದಿಗೆ ಸುಮಾರು 41 ವರ್ಷ ಆದಮೇಲೆ ಬಾಹ್ಯಾಕಾಶಕ್ಕೆ ಹೋಗಿದ್ರು. ತಮ್ಮದೇ ಆದಂತಹ ಛಾಪನ್ನ, ತಮ್ಮದೇ ಆದಂತಹ ಸಾಧನೆಯನ್ನ ಬರೆಯೋದಕ್ಕೆ ಇವತ್ತು ಸಂವಾದ ನಡೆಯುತ್ತೆ. ಏನೇನು ಪ್ರಶ್ನಾವಳಿಗಳಿರ್ತವೆ ನೋಡಬೇಕು. ಬಾಹ್ಯಾಕಾಶದ ಕುತೂಹಲದ ಬಗ್ಗೆ ಉತ್ತರವನ್ನ ನೀಡ್ತಾರೆ ಶುಭಾಂಶು ಶುಕ್ಲಾ. ವಿದ್ಯಾರ್ಥಿಗಳು ಹಾಗೆ ವಿಜ್ಞಾನಿಗಳ ಜೊತೆ ಚರ್ಚೆಯನ್ನ ನಡೆಸ್ತಾರೆ. ಬಾಹ್ಯಾಕಾಶದ ಕುತೂಹಲ ಏನಿದೆ, ಕೌತುಕ ಏನಿದೆ, ಅದರ ಬಗ್ಗೆ ಉತ್ತರವನ್ನ ಕೊಡ್ತಾರೆ. ವಿದ್ಯಾರ್ಥಿಗಳು ವಿಜ್ಞಾನಿಗಳ ಜೊತೆ ಚರ್ಚೆ ನಡೆಯುತ್ತೆ. ಮಾತುಕತೆ ನಡೆಸಿದ ಕೌತುಕಗಳಿಗೆ ಶುಕ್ಲಾ ಆನ್ಸರ್ ಕೊಡ್ತಾರೆ. ಸಂವಾದದ ವೇಳೆ ಇಸ್ರೋ ವಿಜ್ಞಾನಿಗಳು ಕೂಡ ಹಾಜರಿರ್ತಾರೆ. ಬಾಹ್ಯಾಕಾಶದ ವಾತಾವರಣ, ಚಟುವಟಿಕೆ ಹೇಗಿದೆ, ಎಲ್ಲದರ ಬಗ್ಗೆ ಕೂಡ ಡೀಟೇಲ್ಸ್ ಕೊಡ್ತಾರೆ. ವಿಜ್ಞಾನಿಗಳು ಹಾಗೆ ವಿದ್ಯಾರ್ಥಿಗಳಿಗೆ ವಿವರಣೆಯನ್ನ ನೀಡ್ತಾರೆ ಶುಭಾಂಶು ಶುಕ್ಲಾ. ಈಗಾಗಲೇ ಕೆಲವೊಂದಷ್ಟು ಕ್ಯೂರಿಯಾಸಿಟಿ ಹೇಗಿರುತ್ತೆ, ಅಲ್ಲಿ ಅಧ್ಯಯನ ಹೇಗೆ ನಡೀತಾ ಇದೆ, ಅಲ್ಲಿನ ದಿನಚರಿ ಹೇಗಿರುತ್ತೆ, ಅಥವಾ ಯಾವ ರೀತಿ ಅಂಶಗಳು ರಿಯಾಕ್ಟ್ ಆಗ್ತವೆ, ಕೆಲವೊಂದಷ್ಟು ಸ್ನಾಯುಗೆ ಸಂಬಂಧಪಟ್ಟಂತೆ, ಮಧುಮೇಹಕ್ಕೆ ಸಂಬಂಧಪಟ್ಟಂತೆ ಔಷಧಿಯನ್ನು ಕೂಡ ಕಂಡುಹಿಡಿತೀವಿ ಅನ್ನುವಂಥ ವಿಚಾರವನ್ನು ಕೂಡ ಶೇರ್ ಮಾಡ್ಕೊಂಡಿದ್ರು. ಹಾಗಾಗಿ ಕೆಲವೊಂದಷ್ಟು ಡೌಟ್ಸ್ ಇರುತ್ತೆ. ಎಲ್ಲವನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಜೂನ್ 26ನೇ ತಾರೀಕಿಂದ ಇಲ್ಲಿವರೆಗೂ ಯಾವ ರೀತಿ ಅಧ್ಯಯನವನ್ನ ನಡೆಸ್ತಾ ಇದ್ದಾರೆ, ಆರೋಗ್ಯದ ಸ್ಥಿತಿಗತಿ ಏನಿದೆ, ಕೆಲವೊಂದಷ್ಟು ಪ್ರಶ್ನಾವಳಿಗಳನ್ನು ಇಟ್ಕೊಂಡು ಇವತ್ತು ವಿದ್ಯಾರ್ಥಿಗಳು ವಿಜ್ಞಾನಿಗಳೆಲ್ಲ ಮೀಟ್ ಆಗ್ತಾರೆ. ಅಂದರೆ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ಬಾಹ್ಯಾಕಾಶದ ವಾತಾವರಣ ಹೇಗಿದೆ, ಚಟುವಟಿಕೆ ಹೇಗಿದೆ, ಎಲ್ಲದರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾರೆ. ಬೆಂಗಳೂರಿನ UR ಉಪಗ್ರಹ ಕೇಂದ್ರದಲ್ಲಿ ಭಾರತೀಯ ಕಾಲಮಾನ ಮಧ್ಯಾಹ್ನ 3:47ಕ್ಕೆ ಚರ್ಚೆಯಾಗುತ್ತೆ.